ಹಿಂದಿನ ವಿಡಿಯೋದಲ್ಲಿ ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಈ ಎಥಿಕ್ಸಿನ ಯಾವುದೇ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿರಲಿಲ್ಲ. ಕೇವಲ ಒಂದು ಓರಿಯೆಂಟೇಷನ್ ಥರ ಓವರಾಲ್ ಆಗಿ ಜಸ್ಟ್ ಡಿಸ್ಕಸ್ ಮಾಡಿದ್ದೇವೆ ಅಷ್ಟೇ. ಇವತ್ತು ನಾನು ಸ್ವಲ್ಪ ಕಾನ್ಸೆಪ್ಚುಯಲ್ ಆಗಿ ಮತ್ತು ಕೆಲವು ಸಿಚುವೇಶನನ್ನು ಕೊಡ್ತಾ ಹೋಗ್ತೇನೆ. ನಿಮ್ಮ ಕೆಲಸ ಏನು ಅಂತಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮೊದಲು. ಕೇಳಿಸ್ಕೊಳ್ಳಿ ಅಷ್ಟೇ. ಇಲ್ಲಿ ಯಾವುದನ್ನು ನೋಟ್ಸ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಳ್ಳೋದು, ಕೇಳಿಸ್ಕೊಂಡ ನಂತರ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸೋದು ಅಷ್ಟೇ. ಯಾವತ್ತು ನಾವು ಡೈರೆಕ್ಟಾಗಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಸಿಚುವೇಶನನ್ನು ಸರಿ ಅಥವಾ ತಪ್ಪು, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅಂತ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತೇವೆ. ನಾವು ಮಾಡುವಂಥ ಪ್ರತಿಯೊಂದು ಜಡ್ಜ್ಮೆಂಟಿನ ಹಿಂದೆ ನಮ್ಮದೇ ಆದ ರೀಸನ್ಸ್ ಇರುತ್ತೆ ಅಲ್ವಾ? ನಾವೇನಾದರೂ ಡಿಸೈಡ್ ಮಾಡಿದ್ದೀವಿ ಅಂತಂದರೆ ನಮ್ಮ ಹಿಂದ್ಗಡೆ ಅಥವಾ ನಮ್ಮ ಮನಸ್ಸಿನಲ್ಲಿ ಒಂದು ರೀಸನ್ ಇರುತ್ತೆ. ಆ ರೀಸನ್ ನಮಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೋ ಸಾರಿ ಪ್ರತಿಯೊಬ್ಬರಿಗೂ ಆ ರೀಸನ್ನ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಒಂದು ರೀಸನಿಂಗ್ ಏನು ಅಂತ ಒಂದು ಘಟನೆ ಈಗ ಕಲ್ಪನೆ ಮಾಡ್ಕೋಬೇಕು ನೀವು. ಈಗ ನೀವು ಒಂದು ದೊಡ್ಡ ರೈಲು ಅಂತಂದರೆ ಟ್ರೇನಿನ ಒಂದು ಚಾಲಕರಾಗಿದ್ದೀರಿ ನೀವು. ಆ ರೈಲು ಅಥವಾ ಟ್ರೇನು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಈಗ ಹೇಗಿದೆ ಸಿಚುವೇಶನ್ ಅಂತಂದರೆ, ಹೀಗೆ ಒಂದು ಹಳ್ಳಿ, ಇದು ರೈಲು ಹಳ್ಳಿ ಹೀಗಿದೆ ಕಲ್ಪನೆ ಮಾಡ್ಕೋಬೇಕು. ಮೇಲ್ಗಡೆ ಟ್ರೇನು ಬರ್ತಾ ಇದೆ. ಈ ಟ್ರೇನು ಮುಂದೆ ಬರ್ತಾ ಇದೆ. ಅದರ ಚಾಲಕ ನೀವು. ನಿಮ್ಮ ಹತ್ರನೇ ಅದರ ಎಲ್ಲ ಕಂಟ್ರೋಲ್ ಇರೋದು. ತುಂಬ ಫಾಸ್ಟಾಗಿ ಬರ್ತಾ ಇದೆ. ಈಗ ಮುಂದೆ ಏನಿದೆ ಅಂತಂದರೆ ಒಂದು ತಿರುವು ಇದೆ. ತಿರುವು ಅಂತಂದರೆ 2 ಕವಲುಗಳಿದೆ. ಟ್ರೈನ್ ಇಲ್ಲಿ ಬರ್ತಾ ಇದೆ ಈಗ ಫಾಸ್ಟಾಗಿ. ಇದು ಟ್ರೈನು ಈ ಕಡೆ ಇದೆಯಲ್ವಾ, ಇದು ಟ್ರೈನಿನ ಬೋಗಿ, ಹಿಂದೆಗಡೆ ಇನ್ನೊಂದು ಬೋಗಿ, ಈ ಥರ ಕಲ್ಪನೆ ಮಾಡ್ಕೋಬಹುದು. ಈ ಥರ ಬರ್ತಾ ಇದ್ದೀರಿ, ಬಹಳ ಫಾಸ್ಟಾಗಿ ಬರ್ತಾ ಇದೆ ಟ್ರೈನು. ಕವಲಿದೆ, ಈ ಕಡೆ ಒಂದು, ಈ ಕಡೆ ಒಂದು, 2 ಹಾದಿ ಇದೆ. ಈ ಹಾದಿಯಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ದಾರೆ. 5 ಜನ ವ್ಯಕ್ತಿಗಳು ಇಲ್ಲಿದ್ದಾರೆ. ನೀವು ಯಾವುದೇ ಕಂಟ್ರೋಲ್ ತೆಗೆದುಕೊಳ್ಳದೆ ಇದ್ದರೆ ಡೈರೆಕ್ಟಾಗಿ ಟ್ರೈನು ಆ ಕಡೆ ಹೋಗ್ಬಿಡುತ್ತೆ. ನೀವು ಕಂಟ್ರೋಲ್ ತೆಗೆದುಕೊಂಡ್ರೆ ಅದು ಈ ಕಡೆ ಬರುತ್ತೆ. ಈ ಕಡೆ ಇದು ಪಾರ್ಟ್ ಎ, ಅಂದರೆ ರೂಟ್ ಎ ಅಂತ ಕನ್ಸಿಡರ್ ಮಾಡಿದರೆ, ಈ ಕಡೆ ರೂಟ್ ಬಿ ಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಇಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ. ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ನೀವು ಯಾವುದಾದ್ರೂ ಒಂದು ಹಾದಿಯನ್ನು ಚೂಸ್ ಮಾಡಲೇಬೇಕು. ಈ ಕಡೆ ಹೋದರೆ 5 ಜನ, ಅವ್ರ ಮೇಲೆ ಟ್ರೈನ್ ಹೋಗ್ಬಿಡುತ್ತೆ. 5 ಜನ ಸಾವನ್ನಪ್ಪ ಬಿಡ್ತಾರೆ. ಬ್ರೇಕ್ ಟ್ರೈ ಮಾಡ್ತೀರಿ, ಬ್ರೇಕ್ ವರ್ಕ್ ಆಗ್ತಾ ಇಲ್ಲ. ಮತ್ತು ಸ್ಪೀಡ್ ಇದೆ, ಟ್ರೈನು ತುಂಬ ಸ್ಪೀಡ್ ಇದೆ, ಬೇರೆ ಆಯ್ಕೆ ಇಲ್ಲ. ತುಂಬ ಜನ ಬುದ್ಧಿವಂತಿಕೆನ ಉಪಯೋಗಿಸಿ ಬೇರೆ ಬೇರೆ ಆಪ್ಷನ್ಗಳನ್ನು ಹೇಳಬಹುದು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವ ಆಪ್ಷನ್ನೂ ಇಲ್ಲ. ಒಂದು ಈ ಕಡೆ ಹೋಗಬೇಕು, ರೂಟ್ ಎದಲ್ಲಿ ಹೋಗಬೇಕು, 5 ಜನ ಸಾವನ್ನಪ್ತಾರೆ. ಇನ್ನೊಂದು ರೂಟ್ ಬಿಗೆ ಹೋಗಬೇಕು, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವರೇನೋ ಹೆಡ್ಫೋನ್ ಹಾಕ್ಕೊಂಡು ಬೇರೆ ಕೆಲಸ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಟ್ರೈನ್ ಸೌಂಡ್ ಅವ್ರಿಗೆ ಕೇಳಿಸ್ತಾ ಇಲ್ಲ. ಯಾರಾದರೂ ಒಂದು ಎದಲ್ಲಿರುವಂಥ ವ್ಯಕ್ತಿ ಅಥವಾ ಈ 5 ಜನ ಸಾವನ್ನಪ್ತಾರೆ, ಅಥವಾ ಇಲ್ಲಿರುವಂಥ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ನೀವು ಡೈರೆಕ್ಟಾಗಿ ಹೋದರೆ 5 ಜನರ ಮೇಲೆ ಹೋಗ್ಬಿಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಇರೋ ಸ್ಟೇರಿಂಗನ್ನು ನೀವು ತಿರ್ಸಿದ್ರೆ ಪಕ್ಕದಲ್ಲಿರುವಂಥ ಬಿ ರೂಟ್ನ ಮೇಲೆ ಹೋಗುತ್ತೆ ಅದು. ಏನು ಮಾಡ್ತೀರಿ ನೀವು? ಎ ರೂಟಿಗೆ ಹೋಗ್ತೀರಾ, ಬಿ ರೂಟಿಗೆ ಹೋಗ್ತೀರಾ? ಬಿ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಬಿಗೆ ಹೋಗ್ತೀರಿ? ಮೊದಲೇ ಹೇಳಿದ್ನಲ್ವ, ನಿಮ್ಮ ರೀಸನಿಂಗ್ ಏನು? ನೀವು ಕೊಡುವಂಥ ಕಾರಣ ಏನಿದಕ್ಕೆ? ಬಿಗೆ ಅಥವಾ ಒಬ್ಬ ವ್ಯಕ್ತಿ ಹಾಗಾದರೆ ನಿಮ್ಮ ಕೈಯಿಂದ ಸಾವನ್ನಪ್ಪಿದ್ರು ಓಕೆನಾ? ಇಟ್ಸ್ ಬೆಟರ್ ಟು ಡೈ 1 ಪರ್ಸನ್ ಕಂಪೇರ್ ಟು 5 ಪರ್ಸನ್. ಹೌದು, ಆ ರೀತಿ ರೀಸನಿಂಗ್ ಕೊಡಬಹುದು ಅಲ್ವಾ? ತುಂಬ ಜನ ನಿಮ್ಗೆ ಗೊತ್ತಿದೆ, ನಮ್ಮ ಮನಸ್ಸಿನಲ್ಲಿ ಅಥವಾ ಬೇರೆ ಎಲ್ಲೇ ಹೇಗೆ ಇರಲಿ, ನಾವು ಆಲ್ಮೋಸ್ಟ್ ಯಾವಾಗಲೂ ಅರೌಂಡ್ 100ರಲ್ಲಿ 99% ಜನನು
ಬಿ ರೂಟನ್ನೇ ಚೂಸ್ ಮಾಡ್ತಾರೆ ಅಲ್ವಾ? ಎಲ್ರಿಗೂ ರೀಸನಿಂಗ್ ಏನಂತಂದರೆ 5 ಜನರ ಜೀವ ಉಳಿಯುತ್ತೆ. ಸೊ ಅವರನ್ನು ಉಳಿಸ್ಲಿಕ್ಕೆ ಹೋಗಿ ಬೇರೆ ದಾರಿನೇ ಇಲ್ಲ ನಮಗೆ ಅಲ್ವಾ? ಸೊ ಓಕೆ, ಒಬ್ಬ ಪರ್ಸನ್ ಕಡೆ ಯಾಕೆ ಸೆಲೆಕ್ಟ್ ಮಾಡ್ಕೋತೀರಿ? ಹಾಗಿದ್ರೆ ಹೇಳಿ ನೋಡೋಣ, ನಿಮ್ಮ ರೀಸನಿಂಗ್ ನೋಡೋಣ. ಸೊ ಈ ಥರ ಬೇರೆ ಬೇರೆಯವರ ಪರ್ಸ್ಪೆಕ್ಟಿವನ್ನು ಅಬ್ಸರ್ವ್ ಮಾಡಿ ಎಲ್ಲರೂ ಸಹ. ನಾ ಹೇಳಿದ್ದೆ ರೀಸನಿಂಗ್ ನಿಮ್ಮದೇ ಇರಬೇಕು. ನೀವು ತಪ್ಪು ಸರಿ ಅಂತ ಇಲ್ಲ ಇಲ್ಲಿ. ರೀಸನಿಂಗ್ ಇಂಪಾರ್ಟೆಂಟು. ಕಾರಣಗಳು ಬೇಕು ನನಗೆ. ನಿಮ್ಮ ಕಾರಣ ಹೇಗೆ ಇರಲಿ, ಆದರೆ ನಿಮಗೆ ಸರಿ ಅನಿಸಿದ್ರೆ ಆಯಿತು. ನಾನು ಹೇಳೋದದೇ, ಸರಿ ತಪ್ಪು ಅನ್ನೋದಿರೋದಿಲ್ಲ. ಎಸ್, ಒಬ್ಬ ಪರ್ಸನ್ ಇರೋ ಕಡೆ ಸೆಲೆಕ್ಟ್ ಮಾಡ್ಕೋತೀರಿ. ಕಾರಣ ಎಲ್ಲರದ್ದು ಸ್ಪಷ್ಟ ಅನಿಸುತ್ತೆ ನನಗೆ ಅಲ್ವಾ? ಹೌದು, ಈ ಕಡೆ 5 ಜನರ ಜೀವ ಉಳಿಯುತ್ತೆ. ಕರೆಕ್ಟ್. ಎಲ್ಲ ಕೊಡೋ ಕಾರಣನೂ ಇದೇ ಇರುತ್ತೆ ಆಲ್ಮೋಸ್ಟ್. ಈಗ ಒಂದು ವೇಳೆ ಇಲ್ಲಿರೋರು ಈ ಒಬ್ಬ ವ್ಯಕ್ತಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೋ ಆಗಿದ್ರೆ ಆವಾಗಲೂ ಇವ್ರ ಮೇಲೆ ಹೋಗ್ತೀರಾ? ನೀವು ಈ ರೂಟನ್ನೇ ಚೂಸ್ ಮಾಡ್ತೀರಾ? ಪ್ರಾಮಾಣಿಕವಾಗಿ ನಿಮಗೇನನ್ಸುತ್ತೆ? ಈ ಕಡೆ ಒಬ್ಬ ವ್ಯಕ್ತಿ ಇದ್ದಾರಲ್ವಾ, ಇವರು ನಿಮ್ಮ ಫ್ಯಾಮಿಲಿ, ಅಥವಾ ನಿಮ್ಮ ಫ್ಯಾಮಿಲಿ ಅಂತಂದರೆ ಫ್ಯಾಮಿಲಿಲಿ ಎಲ್ಲರೂ ನಿಮ್ಗೆ ಇಷ್ಟ ಇರ್ತಾರೆ ಅಥವಾ ಹಾಗಲ್ಲ. ನಿಮ್ಗೆ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ. ಆ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನ ರೂಪಿತ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ. ನೀವು ಒಂದು ಹಂತಕ್ಕೆ ಬರಲಿಕ್ಕೆ ಈ ವ್ಯಕ್ತಿ ಕಾರಣ. ಸೊ ಅಂಥ ಮಹತ್ವದ ವ್ಯಕ್ತಿ ಇಲ್ಲಿದ್ದಾರೆ ಅಂತಂದರೆ ಆವಾಗಲೂ ಬಿ ರೂಟಲ್ಲೇ ಹೋಗ್ತೀರಾ? ಪ್ರಾಮಾಣಿಕವಾಗಿ ಏನನ್ಸುತ್ತೆ ನಿಮಗೆ? ಹೌದು, ಕೆಲವ್ರಿಗೆ ಆ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಅನಿಸ್ಬಹುದು. ಹಾಗಾಗಿ ಆ ವ್ಯಕ್ತಿಯಿಂದನೇ ನಾನು ಬದುಕಿರೋದು ಇವತ್ತು ಅಂತ ಅನಿಸಿದರೆ ಆ ವ್ಯಕ್ತಿ ಉಳಿಯೋದು ಇಂಪಾರ್ಟೆಂಟು. ಹಾಗಾಗಿ ಆ ವ್ಯಕ್ತಿಯಿಂದ ಬಹಳ ಜನರಿಗೆ ಹೆಲ್ಪ್ ಆಗಬಹುದು ಮುಂದೆ ಅಂತ ಅವರು ಎ ರೂಟನ್ನು ಚೂಸ್ ಮಾಡಬಹುದು. ಅಲ್ಲಿ 5 ಜನರ ಪ್ರಾಣ ಹೋಗುತ್ತೆ. ಹೌದು, ಸಂದಿಗ್ಧ ಪರಿಸ್ಥಿತಿಲಿ ಇರ್ತೇವೆ ಆವಾಗ. ಖಂಡಿತ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ. ಹೌದು, ಕಷ್ಟ. ಸೆಲೆಕ್ಷನ್ ಚಾಯ್ಸ್ ಬಿ. ಯಾಕಂದರೆ ಸೈಡ್ ಇರೋ 4 ಪರ್ಸನ್ ಇರೋರು ಕೂಡ ಬೇರೆದವರಿಗೆ ಇಂಪಾರ್ಟೆಂಟ್ ಆಗಿರಬಹುದು. ಹೌದು ಹೌದು, ಅದೊಂದು ಒಳ್ಳೆ ರೀಸನಿಂಗು ಅಲ್ವಾ? ಸೊ ಈ ಸಿಚುವೇಶನ್ಗಳಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಸಾಮಾನ್ಯವಾಗಿ ಈ ಥರ ಕ್ವಶನ್ ಬಂದಾಗ ನಮಗೆ ಯಾವ್ಯಾವ ಡೈಮೆನ್ಷನ್ ಆ್ಯಡ್ ಆಗ್ತಾ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟು. ಫಸ್ಟು ಕೇಸಲ್ಲಿ ಏನಾಗಿತ್ತು, 5 ಜನ ಇದ್ದರೂ ಒಬ್ಬ ವ್ಯಕ್ತಿ ಇದ್ದ. ಹೆಚ್ಚು ಜನರನ್ನು ಉಳಿಸೋದು ನಿಮ್ಗೆ ಇಂಪಾರ್ಟೆಂಟು. ಸೊ 5 ಜನ ಬೇಡ, ಒಬ್ಬ ವ್ಯಕ್ತಿ ಮಾತ್ರ ಸಾವನ್ನಪ್ಪಲಿ, ಬೇರೆ ದಾರಿ ಇಲ್ಲ. ಸೊ ಏನೂ ಮಾಡಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿಯನ್ನು ಈಗ ಏನು ಮಾಡಲಿಕ್ಕಾಗದೆ ಅವರು ಸಾವನ್ನಪ್ಪಬೇಕಾಗತ್ತೆ ಅಂತ ಈ ಕಡೆ ಬಂದ್ರಿ. ಈ ವ್ಯಕ್ತಿ ಬಹಳ ಮುಖ್ಯ ಆಗಿದ್ದಾರೆ, ಅಥವಾ ಈ ವ್ಯಕ್ತಿ ಸಾವನ್ನಪ್ಪಬಾರದು, ಅವರಿಂದ ಮುಂದೆ ಯಾವುದೋ ದೊಡ್ಡ ಕೆಲಸ ಆಗಬಹುದು ಅಲ್ವಾ? ಸೊ ಆಗ ಈ 5 ಜನ ಹೋದರೂ ಪರವಾಗಿಲ್ಲ, ಈ ವ್ಯಕ್ತಿ ಉಳಿಬೇಕು ಅಂತ ಅನಿಸಬಹುದು ಕೆಲವರಿಗೆ. ಅಥವಾ ಇಲ್ಲ, 5 ಜನನೇ ಇಂಪಾರ್ಟೆಂಟು, ಯಾವಾಗಲೂ ಒಬ್ಬ ವ್ಯಕ್ತಿಯ ಪ್ರಾಣಕ್ಕಿಂತ 5 ಜನರ ಪ್ರಾಣ ಮುಖ್ಯ ಅನ್ನೋದು ಕೆಲವರ ತರ್ಕ. ಅಂದರೆ ನಮಗೆ ನಮ್ಮದೇ ಆದ ರೀಸನಿಂಗ್ ಇರುತ್ತೆ. ಸೊ ಇದು ಟ್ರಾಲಿ ಪ್ರಾಬ್ಲಮ್ ಅಂತ ಕರೀತಾರೆ. ಇದಕ್ಕೆ ಫಿಲಾಸಫಿಕಲಿ ಬಹಳ ಚರ್ಚೆ ಆಗುವಂಥ ಪ್ರಾಬ್ಲಮ್ ಇದು. ಅಂದರೆ ಏನು ಮಾಡ್ತೀರಿ ಬೇರೆ ಚಾಯ್ಸ್ ಇಲ್ಲದೆ ಇದ್ದಾಗ ಅಂತ ಸಿಚುವೇಶನ್ಗಳು ಬರುತ್ತೆ. ಈಗ ನಾವು ಡಿಸೈಡ್ ಮಾಡಿದ್ವಿ, ಫಸ್ಟ್ ಕೇಸಲ್ಲಿ ನೋಡಿದ್ವಲ್ವ, 5 ಜನ ಬದುಕಬೇಕು ಅಂತ ಹೇಳಿದ್ವಿ. ಯೂಟ್ಯೂಬಲ್ಲಿ ಇನ್ನೊಂದು ವಿ ಸಾಸ್ ಅಂತ ಒಂದು ಚಾನಲ್ ಇದೆ. ಅವ್ರೇನು ಮಾಡ್ತಾರೆ, ಈ ಟ್ರಾಲಿ ಪ್ರಾಬ್ಲಮನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ಆ್ಯಕ್ಚುಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ಒಂದು ಟ್ರೈನ್ ಸ್ಟೇಷನ್ನಲ್ಲಿ ತುಂಬ ಜನ ಬೇರೆ ಬೇರೆ ವ್ಯಕ್ತಿಗಳನ್ನು ಕರೆಸಿ ಅವರಿಗೊಂದು ಸ್ಪರ್ಧೆಯನ್ನು ಇಟ್ಟು ಕೆಲವು ಜನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ನೀವು ಟ್ರೈನ್ ಪೈಲಟ್ ಆಗಿ, ಲೋಕೋ ಪೈಲಟ್ ಅಂತ ಹೇಳ್ತೀವಲ್ವ, ಆ ರೀತಿ ಟ್ರೈನ್ ಚಾಲಕರಾಗಿ ಸೆಲೆಕ್ಟ್ ಆಗಿದ್ದೀರಿ ಅನ್ನುವಂಥ ಒಂದು ಮಾಕ್ ಟೆಸ್ಟ್ ಥರ ಮಾಡಿ. ಆ್ಯಕ್ಚುಲಿ ಆ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ. ಕೆಲವರು ಬಂದಿರ್ತಾರೆ, ಅವರಿಗೆ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ನೀವು ಬಂದು ಈ ಟೆಸ್ಟ್ ಅಟೆಂಡ್ ಮಾಡಬೇಕು, ಮುಂದೆ ನಿಮ್ಮನ್ನು ಟ್ರೈನಿನ
ಚಾಲಕರಾಗಿ ಸೆಲೆಕ್ಟ್ ಮಾಡ್ತೇವೆ. ಸೊ ಈ ರೀತಿ ಹೇಳಿ ಸೈಕಾಲಜಿಕಲ್ ಟೆಸ್ಟ್ ಮಾಡಲಿಕ್ಕೆ ಅವರನ್ನು ಕರೆಸಿರ್ತಾರೆ. ಅಲ್ಲೇನಾಗುತ್ತೆ, ಎಥಿಕಲಾಗಿ ನಾವೇನು ಹೇಳ್ತಿದ್ದೀವಿ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರು ಓಕೆ, 5 ಜನ ಉಳಿಬೇಕು ಅಂತ ಹೇಳ್ತಿದ್ದೀವಲ್ವಾ. ಆ್ಯಕ್ಚುಲಿ ತುಂಬ ಜನ ಒಂದು 5ರಿಂದ 6 ಅಥವಾ 7-8 ಜನ ಏನೋ ಬಂದಿರ್ತಾರೆ ಎಕ್ಸ್ಪೆರಿಮೆಂಟಿಗೆ. ಅವ್ರು ಯಾರಿಗೂ ಅದು ಎಕ್ಸ್ಪೆರಿಮೆಂಟ್ ಅಂತ ಗೊತ್ತಿರೋದಿಲ್ಲ. ಇಲ್ಲಿ ರೂಲ್ಸ್ ಏನಂತಂದರೆ, ಟ್ರೈನ್ ಹಳಿ ಹೀಗಿದೆಯಲ್ವಾ, ಆ ಹಳಿ ನೀವೇನು ಮಾಡದೇ ಇದ್ದರೆ ಅದು ನೇರವಾಗಿ 5 ಜನರ ಪ್ರಾಣವನ್ನೇ ತೆಗೆದುಕೊಳ್ಳುತ್ತೆ. 5 ಜನರ ಪ್ರಾಣ ತೆಗಿಬಾರ್ದು, ಒಬ್ಬನ ಪ್ರಾಣ ಹೋದರೆ ಸಾಕು ಅಂತ ಅನ್ಬೇಕು ಅಂತಂದರೆ ನೀವು ಅಲ್ಲಿ ಒಂದು ಸ್ಟೇರಿಂಗ್ ಇರುತ್ತೆ, ಅದನ್ನು ತಿರ್ಸ್ಬೇಕು. ಅಂದರೆ ಅದನ್ನು ತಿರ್ಸಿದ್ರೆ ಮಾತ್ರ ಅದು ಈ ಕಡೆ ಹೋಗುತ್ತೆ. ಡೈರೆಕ್ಟಾಗಿ ಅದು ಹೋಗಿ ಹೊಡೆಯೋದು 5 ಜನರಿಗೆ. ಸಿಚುವೇಶನ್ ಗೊತ್ತಾಗ್ತಾ ಇದೆಯಾ? ನೀವು ಸ್ಟೇರಿಂಗ್ ತಿರ್ಸಿದ್ರೆ ಮಾತ್ರ ಈ ಕಡೆ ಹೋಗುತ್ತೆ, ಇಲ್ಲದೇ ಇದ್ರೆ ಅದು ಡೈರೆಕ್ಟಾಗಿ 5 ಜನರ ಮೇಲೆ ಹೋಗ್ತಾ ಇತ್ತು. ಸೊ ಎಕ್ಸ್ಪೆರಿಮೆಂಟಲ್ಲಿ ನಿಜವಾದ ವ್ಯಕ್ತಿಗಳನ್ನು ಕರೆಸಿ ಅವ್ರ ಮೇಲೆ ಈ ಟೆಸ್ಟ್ ಮಾಡ್ತಾರೆ. ಒಂದು 7-8 ಜನರಲ್ಲಿ ಕೇವಲ 2 ಮಾತ್ರ ಆ ಸ್ಟೇರಿಂಗನ್ನು ತಿರ್ಸಿರ್ತಾರೆ. ಉಳಿದವರಿಗೆ ಭಯ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಕ್ಷಣಾರ್ಧದಲ್ಲಿ ಘಟನೆ ನಡೆದು ಹೋಗ್ಬಿಡುತ್ತೆ, ಆ ಟ್ರೈನು ಏ ರೂಟಲ್ಲಿ ಹೋಗ್ಬಿಡುತ್ತೆ. ನಾವು ಎಥಿಕಲಾಗಿ ಏನು ಹೇಳ್ತೀವಿ ನೋಡಿ, ಹೇಳಬೇಕಾದ್ರೆ ಬುದ್ಧಿಯನ್ನು ತುಂಬ ಯೂಸ್ ಮಾಡ್ತಾ ಇದ್ದೇವೆ. ಈಗ ಸಿಚುವೇಶನ್ ಬಂದಾಗ ಮಾನಸಿಕವಾಗಿ ನಾವೆಷ್ಟು ಗಟ್ಟಿ ಇರ್ತೇವೆ ಅನ್ನೋದು ಇಂಪಾರ್ಟೆಂಟ್. ಇದು ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗಿರೋದು. ಎಲ್ರಿಗೂ ನಮಗೆ ಹೇಳಲಿಕ್ಕೆ ಸುಲಭ, ಈ ವ್ಯಕ್ತಿ ಅಥವಾ ಈ ವ್ಯಕ್ತಿ ಇಷ್ಟು ಜನ ಉಳಿಬೇಕು ಅಂತ ಹೇಳೋದು ಸುಲಭ. ಆದರೆ ಆ್ಯಕ್ಚುಲ್ ಎಕ್ಸ್ಪೆರಿಮೆಂಟಲ್ಲಿ 80 to 90% ಅಥವಾ 70 to 80% ಜನ ಏನನ್ನು ಚೂಸ್ ಮಾಡೋದೇ ಇಲ್ಲ. ಕಷ್ಟ ಬಂತು ಅಂತ ಸಡನ್ನಾಗಿ ಇಲ್ಲೇ ದಿಗ್ಭ್ರಮೆಗೊಳಗಾಗ್ಬಿಡ್ತಾರೆ. ಆವಾಗ ಅದು ಆ ಟ್ರೈನು 5 ಜನರ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಅಲ್ಲಿ ಸಿಮ್ಯುಲೇಷನ್ ಮಾಡೆಲ್ಗಳನ್ನು ಯೂಸ್ ಮಾಡಿರ್ತಾರೆ, ಯಾರಿಗೂ ಹಾನಿ ಆಗಿರೋದಿಲ್ಲ. ಆ ಒಂದು ಟೆಸ್ಟಿಗೆ ಒಳಪಡೋರಿಗೆ ಅದು ಪ್ರಾಕ್ಟಿಕಲ್ ನಿಜವಾಗ್ಲೂ ಆಗ್ತಾ ಇದೆ ಅಂತ ಅನಿಸುತ್ತೆ ಅಷ್ಟೆ. ಆ ರೀತಿ ಟೆಸ್ಟನ್ನು ಮಾಡಿದಾಗ ಕಂಡು ಬಂದಿರೋ ಅಂಶ ಏನು, ಆ್ಯಕ್ಚುಲಿ ನಾವು ಪೇಪರ್ ಮೇಲೆ ಸಾಲ್ವ್ ಮಾಡೋದ್ರಲ್ಲಿ ನಿಸ್ಸೀಮರಾಗಿರ್ತೇವೆ. ಸಿಚುವೇಶನ್ ಬಂದಾಗ ಸ್ವಲ್ಪ ಕುಗ್ತೇವೆ, ಮಾನಸಿಕವಾಗಿ ಸ್ವಲ್ಪ ಹಿಂಜರಿತೇವೆ, ಏನೂ ಮಾಡದೇ ಇರ್ತೇವೆ, ಹೇಗಿದೆಯೋ ಹಾಗೆ ನಡೀಲಿ ಅಂತ ಬಿಟ್ಬಿಡ್ತೇವೆ. ಅದು ಆ ಎಕ್ಸ್ಪೆರಿಮೆಂಟಿಂದ ಗೊತ್ತಾಗುತ್ತೆ. ಸೊ ಅದನ್ನು ರಿಯಲ್ ಲೈಫಲ್ಲೂ ಪ್ರಾಕ್ಟಿಕಲ್ ಆಗಿ ಮಾಡಿ ಈ ರೀತಿ ಮಾಡಿದವರು ಇದ್ದಾರೆ. ಅಂದರೆ ಎಲ್ರಿಗೂ ಹೀಗೆ ಆಗತ್ತೆ ಅಂತಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದರೆ ಸಿಚುವೇಶನ್ನು ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ನಮ್ಮೆಲ್ಲರ ಬ್ಯಾಕ್ಗ್ರೌಂಡ್ ಬೇರೆ, ಮತ್ತು ನಮ್ಮ ಇಮೋಷನ್ಸ್ ಬೇರೆ, ನಮ್ಮ ಬುದ್ಧಿ ಮತ್ತು IQ ಲೆವೆಲ್ ಬೇರೆ ಅಲ್ವಾ. ನಾವು ಒಂದು ಘಟನೆಯನ್ನು ಹೇಗೆ ನೋಡ್ತೀವಿ ಅನ್ನೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾನು ನೋಡೋ ಥರ ನೀವು ನೋಡೋದಿಲ್ಲ. ಪ್ರತಿಯೊಂದು ಸಹ ಮ್ಯಾಟ್ರ್ ಆಗುತ್ತೆ ಅಲ್ಲಿ. ಆ ಒಂದು ಡೇಟಾದಿಂದ ನಮ್ಮನ್ನು ನಾವು ಅಳ್ಕೋಬಹುದಾ ಅಂತ ಕೇಳಿದ್ರೆ ಹಾಗಲ್ಲ. ಡೇಟಾ ಅನ್ನೋದು ಒಂದು ಜನರಲ್ ಎಕ್ಸೆಪ್ಟೆನ್ಸ್ ರೂಲನ್ನು ಕೊಡುತ್ತೆ. ಆದರೆ ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಏನು ಸಿಚುವೇಶನ್ ಬಂದಾಗ ನಾವೇ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅಂಥ ಸಿಚುವೇಶನ್ಗಳು ತುಂಬ ಬರುತ್ತೆ. ಅದು ಮೊದಲನೇ ಕೇಸ್ ಅರ್ಥ ಆಯಿತು ನಿಮಗೆ. ಟ್ರೈನ್ ಹೋಗ್ತಾ ಇದೆ, ಈಗ ಆ ವ್ಯಕ್ತಿ ನಿಮಗೆ ಪ್ರಮುಖವಾದವರು ಅನ್ನೋದೆಲ್ಲ ಬಿಡಿ, ಅದು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ ಅಷ್ಟೇ. ಈಗ ಈ ಕಡೆ 5 ಜನ ಇದ್ದಾರೆ, ಈ ಕಡೆ ಒಬ್ಬ ವ್ಯಕ್ತಿ ಇದ್ದ. ಆವಾಗ ಫಸ್ಟ್ ಟೈಮ್ ನಿಮ್ಮ ಆನ್ಸರ್ ಏನಾಗಿತ್ತು, 5 ಜನರನ್ನು ಉಳಿಸ್ಬೇಕು, ಮತ್ತು ಒಬ್ಬ ವ್ಯಕ್ತಿ ಬೇರೆ ದಾರಿ ಇಲ್ಲ, ಸಾವನ್ನಪ್ಪಬೇಕಾಗತ್ತೆ. ಈಗ ಇನ್ನೊಂದು ಸಿಚುವೇಶನ್ ಇದೆ, ಟ್ರೈನ್ ಹೋಗ್ತಾ ಇದೆ ನೋಡಿ, ನೀವು ಟ್ರೈನಿನ ಡ್ರೈವರ್ ಅಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ಸಾರಿ ನೀವು ಟ್ರೈನಿನ ಡ್ರೈವರ್ ಆಗಿಲ್ಲ. ನೀವು ಮೇಲ್ಗಡೆ ಒಂದು ಸೇತುವೆ ಇದೆ, ಅದ್ರ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀರಿ, ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀರಿ. ಹೇಗಿದೆ ಸಿಚುವೇಶನ್ ಅಂತಂದರೆ, ಇಲ್ಲಿರೋದು ಒಂದು ಸೇತುವೆ, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಿ, ಓಕೆನಾ. ಕೆಳಗಡೆ ಇಲ್ಲಿ ಟ್ರೈನ್ ಹೋಗ್ತಾ ಇದೆ, ಟ್ರೈನ್ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈ ಕಡೆ ಬರ್ತಾ ಇದೆ, ಇಲ್ಲಿ ಮುಂದೆ 5 ಜನ ಇದ್ದಾರೆ, ಇಲ್ಲಿ 5 ಜನ ಇದ್ದಾರೆ. ಸೊ ಟ್ರೈನ್ ಈ ಕಡೆ ಬರ್ತಾ ಇದೆ, ಈ ಕಡೆ ಬರ್ತಾ ಇದೆ, ಈ ಕಡೆ ಹೋಗ್ತಾ ಇದೆ ಟ್ರೈನು. ನೀವು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀರಿ, ಇಲ್ಲಿ 5 ಜನ ಇದ್ದಾರೆ. ನಿಮ್ಮ ಮುಂದ್ಗಡೆ ಒಬ್ಬ ದಡೂತಿ ವ್ಯಕ್ತಿ ಇದ್ದಾನೆ, ತುಂಬ ದಪ್ಪ ವ್ಯಕ್ತಿ ಇದ್ದಾನೆ. ಈಗ ನಿಮ್ಮ ಮುಂದೆ ಚಾಯ್ಸ್ ಇರುತ್ತೆ. ಒಂದು ವೇಳೆ ಟ್ರೈನ್ ಮುಂದೆ ಬಂದರೆ ಈ 5 ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇರೋದಿಲ್ಲ, 5 ಜನರ ಪ್ರಾಣ ಹೋಗುತ್ತೆ. ಒಂದು ವೇಳೆ ನೀವು ಮೇಲ್ಗಡೆ ಇರುವಂಥ ವ್ಯಕ್ತಿ ಇದ್ದಾನಲ್ವಾ, ಇವನನ್ನು ತಳ್ಳಿದರೆ ಆ ವ್ಯಕ್ತಿ ಕೆಳಗಡೆ ಬೀಳ್ತಾನೆ,
ಟ್ರೇನು ಅಲ್ಲೇ ಸ್ಟಾಪ್ ಆಗುತ್ತೆ. 5 ಜನ ಸಾವನ್ನಪ್ಪೋದಿಲ್ಲ. ಸರ್ ನೀವೇನು ಮಾಡಬೇಕು? ಆ ವ್ಯಕ್ತಿನ ತಳ್ಳಬೇಕು. ಈಗಲೂ ಸಹ 5 ಜನರನ್ನ ಉಳಿಸಬಹುದು, ಒಬ್ಬನನ್ನ ಕೊಲ್ಲಬಹುದು. ಏನು ಮಾಡ್ತೀರಿ ನೀವು? ತಳ್ಳಿಕ್ಕೆ ಹೊರಡ್ತೀರಾ ಅವನ್ನ? ನೀವೇ ಹೋಗಿ ತಳ್ತೀರಾ ಅವನನ್ನ? ಆ್ಯಕ್ಚುಲಿ ನಿಮ್ಗೇನು ಅನಿಸ್ತಾ ಇದೆ? ಆ ವ್ಯಕ್ತಿಯನ್ನು ತಳ್ಳಿದರೆ ಅವನು ಬಿದ್ದು ಎಸ್ ಅವನು ಬಿದ್ದು ಅವನು ಸಾವನ್ನಪ್ತಾನೆ. 5 ಜನ ಉಳಿತಾರೆ. ನೋ ಅದರ್ ಚಾಯ್ಸ್, ಬೇರೆ ಆಪ್ಷನ್ ಇಲ್ಲ. ಅಂದರೆ ನೀವು ಏನು ಮಾಡ್ದೇನೂ ಇರಬಹುದು, ಆ ವ್ಯಕ್ತಿನ ತಳ್ಳಬಹುದು, ತಳ್ಳದೇನೂ ಇರಬಹುದು. ನೀವೇನು ಮಾಡದೇ ಇದ್ರೆ ರೈಲು ಮುಂದೆ ಹೋಗುತ್ತೆ. ಆದರೆ 5 ಜನ ಉಳಿಸ್ಬೇಕು ಅಂತಂದರೆ ಈ ವ್ಯಕ್ತಿಯನ್ನು ನಾವೇ ಬಿದ್ದರೆ ಆಗಲ್ವಾ ಅಂತ ಕೇಳ್ತೀರಿ. ಇಲ್ಲ, ನಾವೆಲ್ಲ ಚಿಕ್ಕವರಿದ್ದೀವಿ, ಆ ವ್ಯಕ್ತಿ ಅಷ್ಟು ಸ್ಟ್ರೆಂತ್ ಇದೆ ಆ ವ್ಯಕ್ತಿಗೆ. ಹಾಗಾಗಿ ಆ ವ್ಯಕ್ತಿ ಬಿದ್ದರೆ ಮಾತ್ರ ಆ ಟ್ರೈನ್ ನಿಲ್ಲೋದು, ತಳ್ಳಲ್ಲ. ಹೌದು, ಐ ವಾಂಟ್ ಡೂ ಎನಿಥಿಂಗ್. ಕರೆಕ್ಟ್. ನೋಡಿ, 2 ಸಿಚುವೇಶನ್ನಲ್ಲೂ ಒಬ್ಬ ವ್ಯಕ್ತಿ ಸಾವನ್ನಪ್ಪೋದು, 5 ಜನ ಉಳಿಯೋದು ಅಲ್ವಾ? ಅದೇ ಇತ್ತು ಸಿಚುವೇಶನ್ನು. ಮೊದಲನೇದ್ರಲ್ಲಿ ಏನಾಗಿದೆ, ಇಲ್ಲೇನಾಗ್ತಾ ಇದೆ? ಡಿಫ್ರೆನ್ಸ್ ಏನು? ಮೊದಲನೇದ್ರಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ ನಿಮ್ಮಿಂದ. ಈಗಲೂ ಸಹ ಅದೇ ಸಿಚುವೇಶನ್ ಇದೆ. ಯಾಕೆ ಡಿಫ್ರೆಂಟ್ ಆಯ್ಕೆ ಮಾಡ್ತಾ ಇದ್ದೀರಿ? ಇಲ್ಲಿ ಯಾಕೆ 5 ಜನ ಹೋದರೂ ಪರವಾಗಿಲ್ಲ, ನಾನೇನು ಮಾಡೋದಿಲ್ಲ ಅಂತ ಯಾಕೆ ಚೂಸ್ ಮಾಡ್ತಾ ಇದ್ದೀರಿ? ಕರೆಕ್ಟು ತಪ್ಪು ಅಂತೆಲ್ಲ ಯೋಚನೆ ಮಾಡಬೇಡಿ. ಪ್ರಾಮಾಣಿಕವಾಗಿ ಹೇಳಿದಾಗೆ ಹೆಚ್ಚು ನಿಮಗೆ ತಲೆಯಲ್ಲಿ ಉಳಿಯೋದು. ಯಾಕೆ ಅನಿಸ್ತಾ ಇದೆ ಈಗ ತಳ್ಳೋದು ಬೇಡ ಅಂತ? ಯಾಕೆ ಅನಿಸ್ತಾ ಇದೆ? ತುಂಬ ಜನ ಕೊಡುವಂಥ ಉತ್ತರ ಇದೇ ಇರುತ್ತೆ ಅಲ್ವಾ? ನಾವು ತಳ್ಳೋದಿಲ್ಲ. ಯಾಕಿರಬಹುದು? ಸಿಚುವೇಶನ್ ಅದೇ ಆಗಿದ್ರು, 5 ಜನ ಸಾವನ್ನಪ್ಪುವ ಸಿಚುವೇಶನ್ ಆಗಿದ್ರು, ನಿಮಗೇನು ಅನಿಸ್ತಾ ಇದೆ? ಫಸ್ಟ್ ಟೈಮು ಸ್ಟೇರಿಂಗ್ ತಿರ್ಸಿ ಆವಾಗ ಒಬ್ಬ ಹೋದರೆ ಸರಿ, ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡ್ರೆ ಓಕೆ ಅಂತ ಅನಿಸ್ತು. ಈಗ ತಳಿಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ. ಅವನು ಹೆಡ್ಸೆಟ್ ಇಟ್ಕೊಂಡು ಕೇಳಿಸ್ಕೊಂಡಿಲ್ಲ ಟ್ರೈನ್ ಸೌಂಡು. ಈಗ ಇವರು ಇನ್ನೋಸೆಂಟ್, ನಾವು ಸೇವ್ ಮಾಡೋಕ್ಕಿಂತ ಕೊಲೆ ಮಾಡ್ತಿದ್ದೀವಿ. ಎಸ್, ವೆರಿ ಗುಡ್. ಅಲ್ಲಿ ಆ ವ್ಯಕ್ತಿ ಇದ್ದು ಯಾವುದೇ ತಪ್ಪಿಲ್ಲ. ವೆರಿ ಗುಡ್, ಕರೆಕ್ಟ್. ಹೌದು, ನೀವು ಹೇಳೋದೆಲ್ಲ ರೀಸನಿಂಗ್ ಚೆನ್ನಾಗೇ ಇದೆ. ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಕರೆಕ್ಟಾಗಿ. Yes, in the first case, comparison was with one to give persons, but in second case, we experience the first case, we become more idealistic. ಹೌದು, ಐಡಿಯಲಿಸ್ಟಿಕ್ ಆಗ್ತಾ ಇದ್ದೀವಿ ಎರಡನೇ ಕೇಸಲ್ಲಿ. ಕರೆಕ್ಟ್. 1 to 5. 1 to 5. ಎಸ್. ಎಥಿಕ್ಸಲ್ಲಿ ಮುಂದೆ ಕೇಸ್ ಸ್ಟಡಿಗಳನ್ನು ನೀವು ಯಾವಾಗ ಸಾಲ್ವ್ ಮಾಡ್ತೀರೋ ಆವಾಗ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ಕೇಸ್ ಸ್ಟಡಿಗಳನ್ನು ನೋಡಿರ್ಬೋದು. ಜಿಲ್ಲಾಧಿಕಾರಿ ಆಗಿದ್ದೀರಿ ಅಥವಾ ಒಂದು ಸೆಕ್ರೆಟ್ರಿ ಆಗಿದ್ದೀರಿ, ನಿಮ್ಮ ಮುಂದೆ ಇಂತಿಂಥ ಸಿಚುವೇಶನ್ ಬಂದಿದೆ, ನೀವು ಆವಾಗ ಚೂಸ್ ಮಾಡಬೇಕು. ಚೂಸ್ ಮಾಡಬೇಕಾದ್ರೆ ರೀಸ್ನಿಂಗ್ ಇಂಪಾರ್ಟೆಂಟ್. ರೀಸ್ನಿಂಗ್ ಇಲ್ಲದೆ ನಾವು ಸುಮ್ಮನೆ ಚೂಸ್ ಮಾಡ್ತೀವಿ ಅಂತ ಬರೆದ್ರೆ ಮಾರ್ಕ್ಸು ಬರೋದಿಲ್ಲ. ಮತ್ತು ಮುಂದೆ ನೀವೊಂದು ಹುದ್ದೆಯನ್ನು ಅಲಂಕರಿಸಿದಾಗ ಆವಾಗಲೂ ನಿಮಗೆ ರೀಸ್ನಿಂಗ್ ಕೆಪಾಸಿಟಿ ಇಲ್ಲ ಅಂತಂದರೆ ರ್ಯಾಂಡಮ್ ಆಗಿ ಯಾರ್ಯಾರೋ ಹೇಳಿದ್ದನ್ನು ಕೇಳಬೇಕಾಗುತ್ತೆ. ಎಥಿಕ್ಸಿನ ಮುಖ್ಯವಾದ ಗುರಿ ಏನಂತಂದರೆ ನಿಮ್ಮ ರೀಸ್ನಿಂಗನ್ನು ಸ್ಟ್ರಾಂಗ್ ಮಾಡೋದು. ಸೊ ಇಲ್ಲಿ 2 ಕಾನ್ಸೆಪ್ಟ್ ಬಂದಿದೆ ನೋಡಿ. ಮುಂದೆ ನಾನು ಕೆಲವೊಂದು ಕಡೆ ಕೊಡ್ತೇನೆ ನೋಟ್ಸನ್ನು, ಆದರೆ ಸ್ವಲ್ಪ ದಿನ ಯಾವುದನ್ನು ಬರೆಸ್ತಾ ಇಲ್ಲ, ನೀವು ಬೇಕಿದ್ರೆ ಬರ್ಕೋಬಹುದು. ಕಾನ್ಸಿಕ್ವೆನ್ಷಿಯಲಿಸ್ಟ್ ರೀಸ್ನಿಂಗ್. ಕಾನ್ಸಿಕ್ವೆನ್ಷಿಯಲಿಸ್ಟ್ ರೀಸ್ನಿಂಗ್. ಕಾನ್ಸಿಕ್ವೆನ್ಸ್ ಅಂತಂದ್ರೆ ಏನು ಹೇಳಿ? ಕಾನ್ಸಿಕ್ವೆನ್ಸ್
ಏನು ಕನ್ನಡದಲ್ಲಿ? ಕಾನ್ಸಿಕ್ವೆನ್ಸ್ ಇಂಪಾರ್ಟೆಂಟು, ಎಫೆಕ್ಟು, ಇಂಪ್ಯಾಕ್ಟು, ಪರಿಣಾಮ ಅಲ್ವಾ? ಅದರ ಫಲಿತಾಂಶ. ಮೊದಲನೇ ಕೇಸ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಫಲಿತಾಂಶ ನೋಡ್ತಾ ಇದ್ದೀವಿ. ಕರೆಕ್ಟ್. 5 ಜನ ಉಳಿತಾರೆ. ಒಬ್ಬರು ಪ್ರಾಣ ಕಳ್ಕೊಂಡ್ರು, 5 ಜನ ಉಳಿತಾರೆ. ಅದು ಮೊದಲನೇ ಕೇಸ್ನಲ್ಲಿ ನಾವು ನೋಡಿದ್ದು. ಸೊ ಪರಿಣಾಮದ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ? ಒಬ್ಬ ವ್ಯಕ್ತಿಯ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸೊ ಆ ವ್ಯಕ್ತಿ ಇರೋ ಕಡೆ ಟ್ರೈನನ್ನು ಚಲಾಯಿಸ್ತಾ ಇವೆ. ಸೊ ಅಲ್ಲಿ ಕಾನ್ಸಿಕ್ವೆನ್ಸ್ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಎರಡನೇ ಸಿಚುವೇಶನ್ ಅಂತಂದರೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನನ್ನು ತಳ್ಳಬೇಕು ಅಂತ ಹೇಳಿದ್ನಲ್ವಾ? ಅಲ್ಲಿ ಬರೋದು ಕ್ಯಾಟಗಾರಿಕಲ್ ರೀಸನಿಂಗ್. ಕ್ಯಾಟಗಾರಿಕಲ್ ರೀಸನಿಂಗ್ ಅಂದರೆ ಇಲ್ಲೇನು ಅನಿಸ್ತಾ ಇದೆ ನಮಗೆ? ಪರಿಣಾಮ ಏನೇ ಆಗಲಿ ನಾನು ಮಾಡ್ತಾ ಇರೋ ತಪ್ಪು ಅನಿಸ್ತಾ ಇದೆ ನಮಗೆ ಅಲ್ವಾ? ಫಲಿತಾಂಶ ಏನೇ ಇರಲಿ ಇವನನ್ನು ತಳ್ಳೋ ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಒಳಗಿಂದನೇ. ಆ ಅಮಾಯಕನನ್ನು ಯಾಕೆ ಕೊಲ್ಲಬೇಕು? ನಾವೇ ಯಾಕೆ ತಳ್ಳಬೇಕು? ಬೇರೆ ದಾರಿನೇ ಇಲ್ಲ ಅಂತಾದರೆ, ಈಗ ಫಸ್ಟ್ ಕೇಸ್ನಲ್ಲಿ ಇದ್ದ ಹಾಗೆ ಬೇರೆ ದಾರಿ ಇಲ್ಲ, ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ಳೇಬೇಕು. ಈಗ ನಮ್ಮಿಂದಾಗಿ ಯಾಕೆ ನಾವು ಆ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅಲ್ವಾ? ಅಥವಾ ಅಮಾಯಕನನ್ನು ಯಾಕೆ ಕೊಲ್ಲಬೇಕು? ನಂಬಿಕೆ ದ್ರೋಹ ಯಾಕೆ ಮಾಡಬೇಕು? ಯಾವ ಪರಿಸ್ಥಿತಿಯಲ್ಲೂ ಅದನ್ನು ಒಪ್ಕೊಳ್ಳಿಕ್ಕೆ ಆಗಲ್ಲ ನಮಗೆ. ಸೊ ಹಾಗಾಗಿ ನಾವು ಆ ವ್ಯಕ್ತಿಯನ್ನು ತಳ್ಳೋದಿಲ್ಲ. ಅದಕ್ಕೇನು ಕಾರಣ? ಕ್ಯಾಟಗಾರಿಕಲ್ ರೀಸನಿಂಗ್. ಮೊದಲನೇದಕ್ಕೆ ಕಾನ್ಸಿಕ್ವೆನ್ಸ್ ನೋಡ್ತಾ ಇದ್ದೀವಿ. ಬೇರೆ ದಾರಿನ ಇಲ್ಲ ಅಂದಾಗ ಪರಿಣಾಮವನ್ನು ಎದುರಿಸಲೇಬೇಕು. ಎರಡನೇದರಲ್ಲಿ ನಾವು ನಮ್ಮ ಕರ್ತವ್ಯ ಏನು? ಎಸ್, ಫಸ್ಟ್ ಕೇಸ್ ಆಕಸ್ಮಿಕ, ಬಟ್ ಸೆಕೆಂಡ್ ಕೇಸ್ ಉದ್ದೇಶಪೂರ್ವಕ. ಕರೆಕ್ಟ್, ವೆರಿ ಗುಡ್. ಹೌದು, ಫಸ್ಟ್ ಕೇಸಲ್ಲಿ ಆಕಸ್ಮಿಕ ಮತ್ತು ಬೇರೆ ದಾರಿ ಇಲ್ಲ. ದೆರ್ ಇಸ್ ನೋ ಅದರ್ ವೇ, ಸೊ ದಟ್ಸ್ ವೈ ಯು ಚೂಸ್ ರೂಟ್ ಬಿ. ಬಟ್ ಇನ್ ದ ಸೆಕೆಂಡ್ ಕೇಸ್, ಹಿಯರ್ ಯು ಹ್ಯಾವ್ ಅ ಚಾಯ್ಸ್ ಟು ಪುಷ್ ದಟ್ ಪರ್ಸನ್ ಆರ್ ನಾಟ್ ಅಲ್ವಾ? ನಿಮ್ಗೆ ತಳ್ಳಬಹುದು, ತಳ್ಳದೇನೂ ಇರಬಹುದು. ನಿಮ್ಮಿಂದಾಗಿ ಕೊಲೆ ಆಗ್ತಾ ಇದೆ ಅಂತ ನಿಮ್ಗೆ ಅನುಭವ ಆಗ್ತಾ ಇದೆ. ಈಗ ಸೈಕಾಲಜಿಕಲಿ ಅರ್ಥ ಮಾಡ್ಕೊಳ್ಳಿ. ನೀವೇ ತಳ್ಳಿದ್ರೆ ಅದು ಕೊಲೆ. ಫಸ್ಟ್ ಕೇಸಲ್ಲಿ ಬೇರೆ ದಾರಿ ಇರಲಿಲ್ಲ, ಅದು ಸಿಸ್ಟಮ್ಯಾಟಿಕ್ ಫೇಲ್ಯೂರ್. ಇಲ್ಲಿ ದಾರಿ ಇದೆ ನಿಮ್ಮ ಹತ್ರ. ಹಾಗಾಗಿ ನಾವೇನು ಮಾಡ್ತೇವೆ? ಕ್ಯಾಟಗಾರಿಕಲ್ ರೀಸನಿಂಗನ್ನು ಚೂಸ್ ಮಾಡ್ತೇವೆ. ಫಲಿತಾಂಶ ಏನೇ ಇರಲಿ, ಈ ಕೆಲಸ ತಪ್ಪು. ಇಲ್ಲೂ ಸಹ 5 ಜನ ಆಮೇಲೆ ಪ್ರಾಣ ಕಳ್ಕೊಳ್ಬಹುದು. ಆದರೆ ಹಾಗಂತ ಆ ವ್ಯಕ್ತಿನ ನಾವು ತಳ್ಳಲಿಕ್ಕೆ ಹೋಗೋದಿಲ್ಲ ಅಲ್ವಾ? ಜೆರೆಮಿ ಬೆಂಥಮ್, ಇಮ್ಯಾನ್ಯುಯಲ್ ಕಾಂಟ್ ಅನ್ನೋರೆಲ್ಲ ಮುಂದೆ ಬರ್ತಾರೆ. ಅವರು ಪ್ರಪೋಸ್ ಮಾಡಿರುವಂಥದ್ದು ಇದು. ಒಬ್ಬರು ಕಾನ್ಸಿಕ್ವೆನ್ಷಲಿಸ್ಟ್ ರೀಸನಿಂಗನ್ನು ಪ್ರಪೋಸ್ ಮಾಡಿದರೆ, ಇನ್ನೊಬ್ಬರು ಕ್ಯಾಟಗಾರಿಕಲ್ ರೀಸನಿಂಗನ್ನು ಪ್ರಪೋಸ್ ಮಾಡ್ತಾರೆ. ಜಗತ್ತಿನಲ್ಲಿ ಜಾಸ್ತಿ ಜನರಿಗೆ ಯಾವುದು ಒಳ್ಳೆಯದಾಗುತ್ತೋ ಅದು ಸರಿ ಅನ್ನೋದು ಒಂದು. ಇನ್ನು ಎರಡನೇದು, ಸರಿ ತಪ್ಪು ಅಂತ ಅಂದರೆ ಜಾಸ್ತಿ ಜನ ಅಂತ ನೋಡಬಾರ್ದು, ಸರಿ ತಪ್ಪು ಇಂಪಾರ್ಟೆಂಟು. ಹೆಚ್ಚು ಜನರಿಗಾಗಲಿ ಏನೇ ಆಗಲಿ ಇಲ್ಲಿ ಕೆಲಸನೇ ಇಂಪಾರ್ಟೆಂಟು. ಸುಳ್ಳು ಹೇಳೋದು ಯಾವತ್ತೂ ತಪ್ಪೆ. ಹಾಗಾಗಿ ನಾವು ಬೇರೆಯವ್ರ ಪ್ರಾಣ ಹೋಗ್ತಾ ಇದ್ರೂ ಸತ್ಯನೇ ಹೇಳಬೇಕು. ಆ ರೀತಿಯಾದಂಥ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ. ಸುಳ್ಳು ಹೇಳಬಾರ್ದು ಅನ್ನೋದೊಂದು ವ್ಯಾಲ್ಯೂ. ಎಂಥ ಸಿಚುವೇಶನ್ ಆದರೂ ನೀವು ಸತ್ಯನೇ ಹೇಳಬೇಕು, ಅದು ಒಂದು. ಇಲ್ಲ, ಪರಿಣಾಮವನ್ನು ನೋಡ್ಕೋಬೇಕು. ನಾವು ಸುಳ್ಳು ಹೇಳೋದ್ರಿಂದ ಒಬ್ಬರ ಜೀವ ಉಳಿಯುತ್ತೆ ಅಂತಂದರೆ ಆವಾಗ ಆ ಸುಳ್ಳು ಹೇಳೋದ್ರಿಂದ ಯಾವುದೇ ತಪ್ಪಿಲ್ಲ ಅನ್ನೋದು ಇನ್ನೊಂದು ವಾದ. ಒಬ್ಬರು ಕಾನ್ಸಿಕ್ವೆನ್ಸ್ ನೋಡ್ತಾ ಇದ್ದಾರೆ, ಇನ್ನೊಬ್ಬರು ಆ ಒಂದು ಪಾತನ್ನು ನೋಡ್ತಾ ಇದ್ದಾರೆ. ನಾವು ಹೇಳ್ತೀವಲ್ವ ಕನ್ನಡದಲ್ಲಿ ಗುರಿ ಮತ್ತು ದಾರಿ ಅಂತ. ಡೆಸ್ಟಿನಿ ಆ್ಯಂಡ್ ಜರ್ನಿ. ಡೆಸ್ಟಿನಿ ಅನ್ನೋದೊಂದು ಗುರಿ, ನಾವು ಹೋಗ್ತಾ ಇರೋದು ಪಾತ್, ಅದು ಜರ್ನಿ. ಜರ್ನಿ ಅದು ಬಹಳ ಇಂಪಾರ್ಟೆಂಟೆ, ಡೆಸ್ಟಿನಿನೂ ಇಂಪಾರ್ಟೆಂಟೆ. ಕೆಲವರು ಡೆಸ್ಟಿನಿಗೆ ಹೇಗೆ ಬೇಕಾದರೂ ಹೋಗಬಹುದು. ಈಗ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಷ್ಟೇ ಗುರಿ ಇರೋರಿಗೆ ಚೀಟಿಂಗ್ ಮಾಡಾದರೂ ಪಾಸ್ ಆಗೋಣ, ಹೇಗೆ ಆದರೂ ಪಾಸ್ ಆಗೋಣ, ಒಟ್ಟಾರೆ ಪಾಸ್ ಆಗಬೇಕು, ಅದು ಡೆಸ್ಟಿನಿ ಅವರದ್ದು. ಅವರಿಗೆ ದಾರಿಯ ಬಗ್ಗೆ ಯಾವುದೇ ಕೇರ್ ಇರೋದಿಲ್ಲ. ಅಂದರೆ ಕೆಲವರಿಗೆ ದಾರಿ ಮುಖ್ಯ ಆಗಿರುತ್ತೆ, ಗುರಿ ಏನಾದರೂ ಆಗಲಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ವಾ, ಡೆಸ್ಟಿನಿ ನಿನ್ನ ಹತ್ರ ಇಲ್ಲ, ನಿನ್ನ ಕೈಲಿ ಇಲ್ಲ. ನೀನೇನಿದ್ರೂ ನೀನು ಕರ್ತವ್ಯಗಳನ್ನು ಮಾಡಬೇಕಷ್ಟೇ. ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದಿ ಡೆಸ್ಟಿನಿ.
ಡೆಸ್ಟಿನಿಯನ್ನು ಪರಿಣಾಮ ಬೀರುವಂಥ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿದೆ. ಸೊ ನೀನು ನಿನ್ನ ದಾರಿಯ ಮೇಲೆ ಫೋಕಸ್ ಮಾಡು. ದಾರಿ ಸರಿಯಾಗಿದ್ದರೆ ನಿನಗೇನು ಸಿಗಬೇಕೋ ಸಿಗುತ್ತೆ. ಸರಿಯಾದ ದಾರಿಯಲ್ಲಿ ನಡಿ. ಅದು ಒಂದು ಕಾನ್ಸೆಪ್ಟ್. ಸೊ ದಾರಿ ಮುಖ್ಯನಾ, ಗುರಿ ಮುಖ್ಯನಾ, ಎರಡೂ ಮುಖ್ಯನಾ, ಈಗಲೇ ಡಿಸೈಡ್ ಮಾಡ್ಲಿಕ್ಕೆ ಹೋಗೋದಲ್ಲ. ಸಿಚುವೇಶನಿಗೆ ತಕ್ಕ ಹಾಗೆ ಉತ್ತರಗಳು ಬದಲಾಗ್ತಾ ಇರುತ್ತೆ. ಸೊ ಕಾನ್ಸಿಕ್ವೆನ್ಷಿಯಲಿಸ್ಟ್ ರೀಸನಿಂಗು ಮತ್ತು ಕ್ಯಾಟಗಾರಿಕಲ್ ರೀಸನಿಂಗು ಶಬ್ದಗಳು ಏನು ಅಂತ ಅರ್ಥ ಆಯ್ತಾ? ಕಾನ್ಸಿಕ್ವೆನ್ಸನ್ನು ನೋಡೋದು, ಇನ್ನೊಂದು ತಪ್ಪಂದರೆ ತಪ್ಪೆ ಅಲ್ವಾ? ಕ್ಯಾಟಗಾರಿಕಲಿ ನೋಡೋದು, ಫಲಿತಾಂಶ ಏನೇ ಇರಲಿ, 5 ಜನ ಉಳಿಲಿ ಬಿಡಲಿ, ನಾವು ಮಾಡೋದು ತಪ್ಪು, ಆ ವ್ಯಕ್ತಿ ತಳ್ಳೋದು ತಪ್ಪು. ಗೊತ್ತಾಗ್ತಾ ಇದೆ ಎಲ್ರಿಗೂ, ಕೇಳ್ತಾ ಇರೋರಿಗೆ? ಎಸ್, ಓಕೆ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನು ಬೇರೆ ಬೇರೆ ಕೇಸ್ ಸ್ಟಡಿಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸ್ವಲ್ಪ ದಿನ ನಾವು ಮೆಂಟಲಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಒಂದು ದಿನ ಎಲ್ಲವನ್ನ ಡಿಸ್ಕಸ್ ಮಾಡಿದರೆ ಅದು ಹೆಚ್ಚಾಗ್ಬಿಡುತ್ತೆ, ಕಥೆ ಥರ ಆಗಿಬಿಡುತ್ತೆ, ಕಾನ್ಸೆಪ್ಟ್ ಇಳಿಯೋದಿಲ್ಲ ತಲೆಗೆ. ಸೊ ನಾಳೆ ಮತ್ತೆ ಸಾಧ್ಯ ಆದರೆ ನಾಳೆ ನೈಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.